ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ನನ್ನ ಲಾಸ್ಟ್ ವ್ಲಾಗ್ ನೋಡಿದ್ರಿ, ದಟ್ ಈಸ್ ಮೈ ವೀಕ್ಲಿ ವ್ಲಾಗ್. ಆ ವೀಕ್ಲಿ ವ್ಲಾಗ್ನ ಎಂಡಲ್ಲಿ ನಾನು ನಿಮ್ಗೆ ಹೇಳಿದ್ದೆ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಡೂ ಸಮಥಿಂಗ್ ಸ್ಪೆಷಲ್ ಟುಡೇ ಆನ್ ದ ಥ್ಯಾಂಕ್ಸ್ ಗಿವಿಂಗ್ ಡೇ. ಸೊ ಥ್ಯಾಂಕ್ಸ್ ಗಿವಿಂಗ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಥ್ಯಾಂಕ್ಸ್ ಗಿವಿಂಗ್ ಅಂದರೆ ಬೇಸಿಕ್ಲಿ ವರ್ಡಲ್ಲೇ ಎಲ್ಲ ಇದೆ. ದಟ್ ಯು ಸೇ ಥ್ಯಾಂಕ್ಸ್ ಟು ಎವ್ರಿಥಿಂಗ್ ದಟ್ ಯು ಹ್ಯಾವ್, ಬೀಟ್ ಯೋರ್ ಜಾಬ್, ಯೋರ್ ಮನಿ, ಯೋರ್ ಪೀಪಲ್ ಆ್ಯಂಡ್ ಮೇನ್ಲಿ ಯೋರ್ ಹೆಲ್ತ್ ಅಲ್ವಾ. ಸೊ ಸ್ಪೆಷಲಿ ನನಗೇನು ಅನಿಸುತ್ತೆ, ನನ್ನ ಎಕ್ಸಿಸ್ಟೆನ್ಸೇ ಒಂದು ದೇವರ ಒಂದು ಬ್ಲೆಸ್ಸಿಂಗ್. ದಟ್ಸ್ ಆಲ್ವೇಸ್ ಐ ಫೀಲ್ ದಟ್ ಎವ್ರಿ ಡೇ ಅ ಮ್ಯಾನ್ ಲಿವಿಂಗ್ ಆನ್ ದಿಸ್ ಅರ್ತ್ ಇಟ್ ಸೆಲ್ಫ್ ಇಸ್ ಅ ಬ್ಲೆಸ್ಸಿಂಗ್ ಅಲ್ವಾ. ನಾವಿಲ್ಲಿ ಇನ್ನೂ ಜೀವಿಸ್ತಾ ಇದ್ದೀವಿ, ನಮ್ಮ ಉಸಿರಿನ್ನು ಆಡ್ತಾ ಇದೆ ಅನ್ನೋದೇ ಒಂದು ದೊಡ್ಡ ಬ್ಲೆಸ್ಸಿಂಗ್. ಸೊ ಹಾಗಾಗಿ ಇವತ್ತಿನ ಒಂದು ಥ್ಯಾಂಕ್ಸ್ ಗಿವಿಂಗ್ ಸ್ಪೆಷಲ್ ರೆಸಿಪಿನ ನಿಮ್ಮ ಮುಂದೆ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಏನಪ್ಪ ರೆಸಿಪಿ ಅಂದರೆ, ತುಂಬ ಹೊಸ ರೆಸಿಪಿ ಏನಲ್ಲ, ಬಟ್ ನನ್ನ ಸ್ಟೈಲಲ್ಲಿ. ಅಂದರೆ ನಾನು ನಿಮ್ಮ ಮಂಗಳೂರಿನ ಹುಡುಗಿ, ಹಾಗೆಯೇ ನನ್ನ ತಂದೆ ಕಡೆಯಿಂದ ನಾನು ಐ ಆಮ್ ಅ ಕ್ರಿಶ್ಚಿಯನ್. ಸೊ ಹಾಗಾಗಿ ಥ್ಯಾಂಕ್ಸ್ ಗಿವಿಂಗ್ ನಾವು ಎವ್ರಿ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ. ಯೂಶಲಿ ಥ್ಯಾಂಕ್ಸ್ ಗಿವಿಂಗು ವೆಸ್ಟರ್ನ್ ಕಂಟ್ರೀಸಲ್ಲಿ ಒಂದು ಒಳ್ಳೆ ಮೀಲ್, ಅಂದರೆ ಒಂದು ಒಳ್ಳೆ ಡಿನ್ನರ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಒಂದು ಒಳ್ಳೆ ಮೀಲ್ ಜೊತೆ ಆ ದಿನನ ಎಂಡ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಇವತ್ತು ನನ್ನ ಮನೆಯಲ್ಲಿ ಈ ಒಂದು ಬ್ಯೂಟಿಫುಲ್ ಥ್ಯಾಂಕ್ಸ್ ಗಿವಿಂಗ್ ಡೇನ ನಮ್ಮ ದೇವರಿಗೆ ಕೃತಜ್ಞತೆ ಸಲ್ಲಿಸೋ ಪ್ರಕಾರ ಇವತ್ತು ಒಂದು ಒಳ್ಳೆ ರೆಸಿಪಿ ಮಾಡಿ ಊಟ ಮಾಡಿ ಇವತ್ತಿನ ದಿನನ ಒಂದು ಒಳ್ಳೆ ಗ್ರ್ಯಾಟಿಟ್ಯೂಡಿಂದ ಎಂಡ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ರೆಸಿಪಿನ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಅ ಸಿಂಪಲ್ ಬಂಗುಡೆ ಫ್ರೈ ವಿಚ್ ಇನ್ ಇಂಗ್ಲೀಷ್ ಇಸ್ ಕಾಲ್ಡ್ ಆಸ್ ಮ್ಯಾಕ್ರಲ್ ಫ್ರೈ. ಹಾಗೆಯೇ ಕೆಲವರು ಬಾಂಗ್ಡ ಅಂತ ಹೇಳ್ತಾರೆ. ಸೊ ಬಾಂಗ್ಡ ಫ್ರೈನ ಇವತ್ತು ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ, ಮಂಗಳೂರು ಸ್ಟೈಲಲ್ಲಿ, ಆರ್ ಯು ಮೇ ಸೇ ಅಶಿತಾ ಸ್ಟೈಲಲ್ಲಿ. ಸೊ ಲೆಟ್ಸ್ ನಾಟ್ ವೇಟ್ ಫರ್ದರ್ ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ ವೀಕ್ಷಕರೇ, ಇವತ್ತಿನ ಬಂಗುಡೆ ಫ್ರೈಗೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಪ್ಪ? ತುಂಬಾ ಸಿಂಪಲ್ ಇವರೇ. ಫಸ್ಟ್ ಮೇನ್ ಸಾಮಗ್ರಿ ಏನು ಹೇಳಿ? ಅದಿಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ದ್ಯಾಟ್ ಈಸ್ ಆಬ್ವಿಯಸ್ಲಿ ಬಟ್ ಅ ಜೋಕ್. ಫಿಶ್, ದಟ್ ಈಸ್ ಬಂಗುಡೆ. ಈ ಬಂಗುಡೆಯ ಮೀನನ್ನ ನಾನು ನೋಡ್ಕೊಳ್ಳಿ. ಕೆನ್ ಯು ಆಲ್ ಸಿ ದ್ಯಾಟ್? ಓಕೆ, ಈ ಬಂಗುಡೆ ಮೀನನ್ನು ನಾನು ಲಿಷಸ್ ಇಂದ ಆರ್ಡರ್ ಮಾಡಿದ್ದೀನಿ. ನನಗೆ ಯಾಕೋ ಗೊತ್ತಿಲ್ಲಪ್ಪ, ನನಗೆ ಲಿಷಸ್ ತುಂಬಾ ಇಷ್ಟ. ನಾನು ಚಿಕನ್ ಆಗಿರ್ಬೋದು, ಯಾವುದೇ ನಾನ್ ವೆಜ್ ಐಟಮ್ ಆಗಿರ್ಬೋದು, ನಾನು ಲಿಷಸ್ ಇಂದಾನೇ ತರಿಸೋದು. ಲುಕ್ ಎಟ್ ದಿಸ್ ಪ್ಯಾಕೇಜಿಂಗ್. ಮೇಲೆ ಒಂದು ಕವರ್ ಹಾಕ್ಬಿಟ್ಟು ಪ್ಯಾಕ್ ಮಾಡಿದ್ದಾರೆ, ಕರೆಕ್ಟಾಗಿ ಏರ್ ಸೀಲ್ ಮಾಡಿದ್ದಾರೆ, ಆ್ಯಂಡ್ ಇಟ್ ಲುಕ್ಸ್ ರಿಯಲಿ ಫ್ರೆಶ್ ಟು ಮೀ. ವೀಕ್ಷಕರೇ, two things, not even one, two things. One, the fish has to be really really fresh. ಅಂದರೆ ಫ್ರೆಶ್ ಫಿಶ್ ಇರಬೇಕು. ನಿಮ್ಗೆಲ್ರಿಗೂ ಗೊತ್ತು, ಬೆಂಗಳೂರಲ್ಲಿ ಫ್ರೆಶ್ ಫಿಶ್ಶು ಸಿಗೋದು ಕಷ್ಟ. ಆದರೆ ತೀರಾ ಹಳೆ ಫಿಶ್ಗಳನ್ನ ನಾವು ತೊಗೊಳಕ್ಕೆ ಹೋಗಬಾರ್ದು. ಯಾಕಂದರೆ ನಮಗೆ ನಮ್ಮ ಪೋರ್ಟ್ ಇಲ್ಲ, ಮಲ್ಪೆ, ಮಂಗಳೂರು ಕಡೆಯಿಂದ ಮಾತ್ರ ಫಿಶ್ ಬರೋದು. ಸೊ ಬರೋ ಅಷ್ಟೊತ್ತಿಗೆ ಅಟ್ಲೀಸ್ಟ್ ಒಂದು ವಾರ ಕಳೆದಿರುತ್ತೆ. ಅದನ್ನು ಫ್ರೀಸರಲ್ಲಿ ಇಡ್ತಾರೆ. ಅದು ಆದಮೇಲೆ ನಮಗೆ ಆ್ಯಸ್ ಅ ಕಸ್ಟಮರ್ಸ್ ಅದು ಮಾರ್ಕೆಟಿಗೆ ಬರುತ್ತೆ. ಸೊ ಅದಲ್ಲೂ ನಾವು ನೋಡಬೇಕು ನಮ್ಮ ಫಿಶ್ ಎಷ್ಟು ಫ್ರೆಶ್ ಆಗಿದೆ ಅಂತ. ಯೂಶ್ವಲಿ ನಮ್ಮ ತಾಯಿ ಹೇಳ್ಕೊಟ್ಟಿರೋ ರೀತಿ ಏನಂದರೆ, ಫಿಶ್ನ ಚೆಕ್ ಮಾಡೋದು ಹೆಂಗಂದರೆ, ಫಿಶ್ನ ಮೇಲೆಯಿಂದ ಸ್ವಲ್ಪ ಅಂಕದಾಗ ಒಂಚೂರು ರಕ್ತ ಅದರ ಅಕ್ಕಪಕ್ಕದಲ್ಲಿ ಇನ್ನೂ ಬರಬೇಕು. ಅಂದರೆ ಅಕ್ಕಪಕ್ಕದಲ್ಲಿ ಆ ರಕ್ತ ಸ್ವಲ್ಪ ಮೇಲೆ ಹಿಂಗೆ ಹರಿದು ಬಂದಂಗೆ ಇರಬೇಕು. ಸೊ ಹಾಗಿರುವಾಗ ಫಿಶ್ ಫ್ರೆಶ್ ಅಂತ ಹೇಳ್ತಾರೆ. So I can feel that here that this fish is really fresh, and I really trust Licious because all the products that I get from Licious are really really good. ಮತ್ತೆ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದರೆ, ಫಿಶ್ಶು ಫ್ರೆಶ್ ಇದೆ ಅಂತ ನಾವು ಮನೆಗೆ ತೊಗೊಂಡು ಬಂದಾದಮೇಲೆ ಕ್ಲೀನಿಂಗ್ ಪ್ರಾಸೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಫಿಶ್ನ ಕರೆಕ್ಟಾಗಿ ಕ್ಲೀನ್ ಮಾಡಲ್ಲ ಅಂದರೆ, ಅದರಲ್ಲಿರೋ ರಕ್ತದ ಅಂಶನ ನಾವು ಕರೆಕ್ಟಾಗಿ ತೆಗಿಯಲ್ಲ ಅಂದರೆ, ಮತ್ತು ಅದರಲ್ಲಿರೋ ಕೆಲವು ಡೈಜೆಸ್ಟಿವ್ ಎನ್ಸೈಮ್ಸ್ ಇರುತ್ತೆ, ಕೆಲವು ಫಿಶ್ಗಳಲ್ಲಿ ಇನ್ನೂ ಡೈಜೆಷನ್ ಆಗಿರಲ್ಲ ಕಂಪ್ಲೀಟಾಗಿ. ಸೊ ಅವೆಲ್ಲ ಅನ್ವಾಂಟೆಡ್ ಗಲೀಜು ಏನಿದೆ ಅವೆಲ್ಲ ನಾವು ಅದರಿಂದ ತೆಗಿಬೇಕು. ತೆಗೆದಿಲ್ಲ ಅಂದರೆ ಕೊನೆಗೆ ಒಂದೊಂದ್ಸರಿ ಏನಾಗುತ್ತೆ ಅಂದರೆ, ಯು ಕ್ಯಾನ್ ಗೆಟ್ ಸ್ಟಮಕ್ ಅಪ್ಸೆಟ್ ಆಗ್ಬೋದು, ಇಲ್ಲ ಡೈಜೆಷನಲ್ಲಿ ಪ್ರಾಬ್ಲಮ್ ಆಗ್ಬೋದು, ಇಲ್ಲ ಡಯರಿಯಾ, ಲೂಸ್ ಮೋಷನ್, ಏನು ಬೇಕಾದ್ರೂ ಆಗ್ಬೋದು. ಸೊ ಕ್ಲೀನಿಂಗ್ ಪ್ರಾಸೆಸ್ ಆಫ್ ದ ಫಿಶ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ಇವಾಗ ನಾನು ಶುರು ಮಾಡ್ಕೊತೀನಿ. ಅದಾದಮೇಲೆ ನಿಮಗೆ ಒನ್ ಬೈ ಒನ್ ಯಾವ ಇಂಗ್ರೀಡಿಯೆಂಟ್ಸ್ ನಾನು ಹಾಕ್ತೀನಿ ಮಸಾಲ ರೆಡಿ ಮಾಡೋದಕ್ಕೆ. ಸ್ಪೆಷಲಿ ಫಸ್ಟ್ ನಾವು ಶುರು ಮಾಡಬೇಕಾಗಿರೋದು ಮ್ಯಾರಿನೇಷನ್ ಪ್ರಾಸೆಸ್. ಆ ಮ್ಯಾರಿನೇಷನ್ ಪ್ರಾಸೆಸ್ಗೆ ಏನೇನು ಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ.
ಸೊ ವೀಕ್ಷಕರೇ, ಇವಾಗ ನಾನು ಕ್ಲೀನಿಂಗ್ ಪ್ರಾಸೆಸ್ ಶುರು ಮಾಡ್ಕೊಳ್ತೀನಿ. ಕ್ಲೀನಿಂಗ್ ಪ್ರಾಸೆಸ್ಗೆ ಆಬ್ವಿಯಸ್ಲಿ ನಾನು ತಲೆ ಕಟ್ಟಿದ್ದೀನಿ, ಏಪ್ರನ್ ಹಾಕೊಂಡಿದ್ದೀನಿ, ಕೈ ತೊಳ್ಕೊಂಡಿದ್ದೀನಿ, ಹಾಗೇನೆ ಒಂದು ಸಿಸರ್ ಆ್ಯಂಡ್ ಒನ್ ನೈಫ್, ಅದ್ರ ಜೊತೆಗೇನೆ ನಮ್ಮ ಫಿಶ್. ಸೊ ಐ ವಿಲ್ ಸ್ಟಾರ್ಟ್ ದ ಕ್ಲೀನಿಂಗ್ ಪ್ರಾಸೆಸ್ ಆ್ಯಂಡ್ ದೆನ್ ಶೋ ಯು ನೆಕ್ಸ್ಟ್ ಸ್ಟೆಪ್. ಆಲ್ರೆಡಿ ಈ ಫಿಶ್ ಲಿಶಸ್ ಇಂದ ಕ್ಲೀನ್ ಆಗಿ ಬಂದಿದೆ, ಆದ್ರೂ ನಾನು ನನ್ನ ಕಡೆಯಿಂದ ಕ್ಲೀನ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕ್ಲೀನ್ ಮಾಡುವಾಗ ಯೂಶಲಿ ನಾನು ಸಿಂಕಲ್ಲಿ ಬೇರೆ ಏನು ಇಟ್ಕೊಳ್ಳಲ್ಲ, ಬಿಕಾಸ್ ಫಿಶ್ ಸ್ಮೆಲ್ ತುಂಬ ಸ್ಟ್ರಾಂಗ್ ಇರೋದ್ರಿಂದ ನಾನು ಬೇರೆ ವಸ್ತುಗಳಿಗೆ ಫಿಶ್ ಸ್ಮೆಲ್ ಹೋಗೋಕ್ಕೆ ಬಿಡಲ್ಲ. ಸೊ ಹಾಗಾಗಿ ನಾನು ಮಾಡೋದು ಈ ಥರ. ಸೊ ನೋಡಿ ವೀಕ್ಷಕರೇ, ತುಂಬ ಚೆನ್ನಾಗಿ ಲಿಶಸ್ ಅವರು ಕ್ಲೀನ್ ಮಾಡಿ ಕಳಿಸಿದ್ದಾರೆ. ದರ್ ಇಸ್ ನೋ ಪ್ರಾಬ್ಲಮ್ ಆಟ್ ಆಲ್. ಅಷ್ಟು ಚೆನ್ನಾಗಿ ಫಿಶ್ ಕ್ಲೀನ್ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ದಟ್ ಲಿಶಸ್ ಇಸ್ ಡೂಯಿಂಗ್ ಅ ಗುಡ್ ಜಾಬ್. ಆದರೂ ನನ್ನ ಕರ್ತವ್ಯ ನನ್ನ ಕಡೆಯಿಂದ ಕ್ಲೀನ್ ಮಾಡ್ಕೊಳ್ಳೋದು. ಇಟ್ಸ್ ರಿಯಲಿ ಕ್ಲೀನ್, ವೆರಿ 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 ಕ್ಲೀನ್. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನನ್ನ ಫಿಶ್ ಕಂಪ್ಲೀಟ್ಲಿ ಕ್ಲೀನ್ ಆಗಿದೆ. ಇಟ್ ಲುಕ್ಸ್ ಸೋ ಲವ್ಲಿ ಆ್ಯಂಡ್ ಯು ನೋ ವಾಟ್, ಐ ಕ್ಯಾನ್ ಫೀಲ್ ಇಟ್ ವಿತ್ ಇಟ್ಸ್ ಟೆಕ್ಸ್ಚರ್ ದಟ್ ಇಟ್ಸ್ ತುಂಬಾ ಫ್ರೆಶ್ ಆಗಿದೆ ಅಂತ. ಯು ಕ್ಯಾನ್ ಸಿ ದ್ಯಾಟ್ ಇಟ್ ಇಸ್ ಸೋ ಹೋಲ್ಸಮ್. ಈಗ ಈ ಫಿಶಸ್ನ ನಾನು ಮ್ಯಾರಿನೇಷನ್ ಪ್ರಾಸೆಸ್ ಶುರು ಮಾಡೋಕ್ಕಿಂತ ಮುಂಚೆ ಇಲ್ಲಿ ಸ್ಲಿಟ್ಸ್ ಮಾಡ್ತೀನಿ. ಸ್ಲಿಟ್ಸ್ ಸೊ ದ್ಯಾಟ್ ಎಲ್ಲ ಮ್ಯಾರಿನೇಷನ್ ಮಸಾಲ ಅದರೊಳಗೆ ಚೆನ್ನಾಗಿ ಹೀರ್ಕೊಳ್ಳಿ ಅಂತ. ಆ್ಯಂಡ್ ಮ್ಯಾರಿನೇಷನ್ನ ಅಮ್ಮಮ್ಮ ಅಂದ್ರೂ 2 to 3 hours ತನಕ ಇಡ್ತೀನಿ ನಾನು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ನೈಫ್ ಸ್ವಲ್ಪ ಶಾರ್ಪ್ ಆಗಿದ್ರೆ ಚೆನ್ನಾಗಿರುತ್ತೆ. ನಾನು ಈ ಥರ ಸ್ಲಿಟ್ಸ್ ಮಾಡೋದು ಬಿಕಾಸ್ ಐ ಲೈಕ್ ಇಟ್ ಆ್ಯಂಡ್ ಐ ವಾಂಟ್ ದ ಮಸಾಲ ಟು ಗೋ ಎವ್ರಿವೇರ್, ನಾಟ್ ಜಸ್ಟ್ ಇನ್ ಒನ್ ಪ್ಲೇಸ್ ಬಟ್ ಎವ್ರಿವೇರ್. ಸೊ ಐ ಆಮ್ ಲವಿಂಗ್ ಇಟ್. ನೋಡಿ ಎಷ್ಟು ಚೆನ್ನಾಗಾಗಿದೆ. So pretty and beautiful. So let's just quickly do this. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಕಂಪ್ಲೀಟ್ ಸ್ಲಿಟ್ಸ್ ಆಯಿತು. ನಾನು ಏನು ಹೇಳ್ತಿದ್ದೆ ಹೇಳಿ, ಫ್ರೆಶ್ನೆಸ್ಗೋಸ್ಕರ ದಿಸ್ ಇಸ್ ವಾಟ್ ಐ ವಾಸ್ ಟ್ರೈಂಗ್ ಟು ಸೇ. ದಟ್ ನೋಡಿ, ರಕ್ತ ಈ ಥರ ಹೊರಗೆ ಬರಬೇಕು. ಕೆನ್ ಯು ಸಿ ದಟ್ ಬ್ಲಡ್? ಇಟ್ ಜಸ್ಟ್ ಫ್ಲೋಯಿಂಗ್ ಔಟ್. ಕೆನ್ ಯು ಸಿ ದ್ಯಾಟ್? ಸೊ ದಿಸ್ ಇಸ್ ದ ಸಂಕೇತ, ಅಂದರೆ ಈ ಫಿಶು ಫ್ರೆಶ್ ಇದೆ ಅನ್ನೋದು ಸಂಕೇತ. ಇಲ್ಲೇ ನಿಮಗೆ ಕಾಣುತ್ತೆ, ದೇರ್ ಇಸ್ ದಿಸ್ ಬ್ಲಡ್ ವಿಚ್ ಇಸ್ ಫ್ಲೋಯಿಂಗ್ ಔಟ್ ಆ್ಯಂಡ್ ದ್ಯಾಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. ಎನಿವೇಸ್, ಸೊ ಇವಾಗ ನನ್ನ ನೆಕ್ಸ್ಟ್ ಸ್ಟೆಪ್ ಈಸ್ ಟು ಮೇಕ್ ದ ಮ್ಯಾರಿನೇಷನ್. ಅದಕ್ಕೆ ಮಸಾಲೆಗಳು ಏನು ಬೇಕು ಅಂತ ತೋರಿಸ್ಕೊಡ್ತೀನಿ. ಮ್ಯಾಕ್ರಲ್, ಬಾಂಗಡ ಬಗ್ಗೆ ಒಂದು ವಿಷಯ ನಿಮಗೆ ಹೇಳಬೇಕು. ಎಲ್ಲರೂ ನೀವು ಪ್ರೋಟೀನ್ ಬೇಕು ಅಂತ ಹೇಳ್ತಿರಲ್ಲ. ನಾನು ನಿಜ ಹೇಳ್ತೀನಿ ನಿಮಗೆ, ಮೋರ್ ದೆನ್ ಚಿಕನ್, ಮೋರ್ ದೆನ್ ಎಗ್ಸ್, ಅಫ್ಕೋರ್ಸ್ ಚಿಕನ್ ಆ್ಯಂಡ್ ಎಗ್ಸ್ ಆರ್ ವೆರಿ ಗುಡ್ ಫಾರ್ಮ್ ಆಫ್ ಪ್ರೋಟೀನ್, ಲೀನ್ ಪ್ರೋಟೀನ್ ಫಾರ್ ಯು ಟು ಬಿಲ್ಡ್ ಲೀನ್ ಮಾಸ್ ಅಲ್ವಾ. ಅದಲ್ಲದೇನು ಫಿಶ್ ಇದೆಯಲ್ಲ, ಸ್ಪೆಷಲಿ ಬಾಂಗಡ, ನಿಮ್ಮ ಸಾರ್ಡೀನ್, ಅದಕ್ಕೆ ಬೂತಾಯಿ ಅಂತ ಹೇಳ್ತೀವಿ ನಾವು, ಮತ್ತಿ ಅಂತ ಹೇಳ್ತೀವಿ. ಸೊ ಈ ಫಿಶ್ಗಳಲ್ಲಿ ಹೈ ಪ್ರೋಟೀನ್ ಇದೆ. ಪ್ರೋಟೀನ್ ಅಲ್ಲದೇನು ಒಮೆಗಾ 3 ಅನ್ನೋ ಫ್ಯಾಟಿ ಆಸಿಡ್ಸ್ ಇದೆ ಇದರಲ್ಲಿ, ವಿಚ್ ಇಸ್ ವೆರಿ ವೆರಿ ಗುಡ್ for health, for your brain, for your eyesight, for your skin, whatever you want. I think fish has everything. Fish has all the nutrients. So specially ಬಾಂಗಡೆ ಇದೆಯಲ್ಲ, ಇದು ಬೇರೆ ಫಿಶ್ಗಳಿಗಿಂತ ತುಂಬಾ ರೀಸನಬಲ್ ಪ್ರೈಸ್ಡ್ ಆಗಿರುತ್ತೆ, ಹಾಗೆಯೇ ತುಂಬ ಈಸಿಲಿ ಅವೈಲೇಬಲ್ ಕೂಡ. ಸೊ ಹಾಗಾಗಿ ಬಾಂಗಡೆನ ನಾವು ಜಾಸ್ತಿ ಪ್ರಿಫರ್ ಮಾಡ್ತೀವಿ. Also because of its nutrient contents. It has high amount of protein and omega 3 fatty acids, which is, I think, ultimate for the best health. And if you're losing fat and not weight, you know, there's a difference. So if you're losing fat and you want to be healthy, fit, and also build that muscle, I think fish is a great form of nutrient. And bangde is
ಟಾಪ್ ಆನ್ ಮೈ ಲಿಸ್ಟ್. ಸೊ ವೀಕ್ಷಕರೇ, ನಮ್ಮ ಬಂಗುಡೆ ಫ್ರೈಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತುಂಬಾನೇ ಸಿಂಪಲ್, 4-5 ಇಂಗ್ರೀಡಿಯೆಂಟ್ಸ್ ಅಷ್ಟೇನೆ. ಬೇರೆ ಯಾವುದೇ ರೆಸಿಪಿಯಲ್ಲೂ ನೀವು ನೋಡಿದ್ರೆ ಬಂಗುಡೆ ಫ್ರೈಲಿ ತುಂಬ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ. ನಾನು ತುಂಬಾನೇ ಸಿಂಪಲ್ ಇಡ್ತೀನಿ. ಸೊ ಅರಿಶಿನ ಇದೆ, ಅಚ್ಕಾರದ ಪುಡಿ, ಒಂಚೂರು ಪೆಪ್ಪರ್, ದಟ್ ಇಸ್ ಬ್ಲ್ಯಾಕ್ ಪೆಪ್ಪರ್, ಗ್ರೌಂಡೆಡ್ ಬ್ಲ್ಯಾಕ್ ಪೆಪ್ಪರ್, ಒಂದು ಇಡೀ ನಿಂಬೆಹಣ್ಣು, ಹಾಗೆಯೇ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅಫ್ಕೋರ್ಸ್ ಸಾಲ್ಟ್ ಬೇಕೇ ಬೇಕು, ಸೊ ಸಾಲ್ಟ್ ಹಾಕ್ಲೇಬೇಕು ನೀವು. ಸೊ ಲೆಟ್ ಮೀ ಜಸ್ಟ್ ಸ್ಟಾರ್ಟ್ ದ ಮ್ಯಾರಿನೇಷನ್. ಅದಕ್ಕೆ ನಾನು ಒಂದು ಒಳ್ಳೆ ದೊಡ್ಡ ಪ್ಲೇಟ್ ತೊಗೊಂಡಿದ್ದೀನಿ, ಸೊ ದಟ್ ಆಲ್ ದ ಫಿಶ್ ಕ್ಯಾನ್ ಸಿಟ್ ಇನ್ ಸೈಡ್ ಆ್ಯಂಡ್ ಮ್ಯಾರಿನೇಟ್ ವೆರಿ ವೆಲ್. ವೀಕ್ಷಕರೇ, ಇವಾಗ ನಾನು ಮ್ಯಾರಿನೇಷನ್ನ ಕಲಿಸ್ತಾ ಇದ್ದೀನಿ. ಒಂದು ಜ್ಞಾಪಕ ಇಟ್ಕೊಳ್ಳಿ, ನಾನು ಇದರಲ್ಲಿ ನೀರು ಹಾಕಲ್ಲ. ನೀರು ಹಾಕ್ದೇ ಮಾಡಬೇಕು. ನೀರು ಹಾಕಿ ಮಾಡಿದ್ರೆ ಅದಕ್ಕೆ ರುಚಿನೇ ಇರಲ್ಲ. ನೀರು ಯಾವತ್ತೂ ಹಾಕಬೇಡಿ. ಒಂದು ಸ್ವಲ್ಪ ಎಣ್ಣೆ, ಹಾಗೆಯೇ ನಾನು ನಿಂಬೆ ರಸ ಹಾಕಿರೋದ್ರಿಂದ ನನಗೆ ನೀರು ಹಾಕೋ ಅಗತ್ಯನೇ ಇಲ್ಲ. ಸೊ ಜಸ್ಟ್ ಈ ಮ್ಯಾರಿನೇಷನ್ನ ಒಂಚೂರು ಟೇಸ್ಟ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿದೆ, ಇಟ್ಸ್ ವೆರಿ ನೈಸ್. ಸ್ವಲ್ಪ ಇನ್ನೊಂಚೂರು ಉಪ್ಪು ಹಾಕೊಂಬಿಡೋಣ ಅಂತ ಅನಿಸ್ತಾ ಇದೆ. ಸೊ ಐ ಪುಟ್ ಅ ಲಿಟಲ್ ಮೋರ್ ಸಾಲ್ಟ್. ಸೊ ನನ್ನ ಈ 5 ಫಿಶ್ಗಳಿಗೆ ಸಾಕು ಅಂತ ಅನಿಸುತ್ತೆ. ಬೇಕಿದ್ರೆ ಎಕ್ಸ್ಟ್ರಾ ನಾವು ಮಾಡ್ಕೊಬೋದು. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಫಿಶ್ನ ನಾವು ಏನು ಸ್ಲಿಟ್ ಮಾಡಿದ್ದೀವಿ, ಆ ಸ್ಲಿಟ್ ಒಳಗೆ ಹೋಗಬೇಕು. ಅದ್ರ ಮೇಲೆ ಎಲ್ಲ ಕಡೆ ಫಸ್ಟ್ ಹಾಕಿ ಆಮೇಲೆ ಒಳಗಿನ ಭಾಗಕ್ಕೆ ಹೋಗಬೇಕು. ಒಳಗಿನ ಭಾಗದಲ್ಲಿ ಮ್ಯಾರಿನೇಷನ್ನ ನೀಟಾಗಿ ಹಚ್ಚಬೇಕು. ಈ ಪಾರ್ಟ್ ಇದೆಯಲ್ಲ ತುಂಬ ಟೇಸ್ಟಿ. ಈ ಟೇಲ್ ಪಾರ್ಟ್, ನಾವೆಲ್ಲರೂ ಟೇಲ್ಗೆನೆ ಎಲ್ಲರೂ ಒದ್ದಾಡೋದಲ್ವಾ. ಸೊ ದ ಟೇಲ್ ಪಾರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಒಳಗೆಲ್ಲ ನೀಟಾಗಿ ಮ್ಯಾರಿನೇಷನ್ನ ಒಳಗೆ ಹಾಕಿ, ಸೊ ದಟ್ ಎಲ್ಲ ಕಡೆ ಮಸಾಲ ಸಿರಿ ಹೀರಿದ್ರೆ ಆವಾಗ ಟೇಸ್ಟು ತುಂಬ ಚೆನ್ನಾಗೇ ಬರುತ್ತೆ. ಇಟ್ಸ್ ಸೋ ಸಿಂಪಲ್ ಗೈಸ್, ಸೋ ಸಿಂಪಲ್. ಸೊ ನಾನು ಇದನ್ನು 2 ಥರ ಮಾಡ್ತೀನಿ. ಒಂದು ತವಾ ಫ್ರೈ ಹಾಗೂ ಒಂದು ರವಾ ಫ್ರೈ. ಸೊ ಇವತ್ತು ನಾನು ತವಾ ಫ್ರೈನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ರವಾ ಫ್ರೈ ಬೇಡ ಅಂತ, ಬಿಕಾಸ್ ಯೂಶ್ವಲಿ ನಾನು ರವಾ ಫ್ರೈ ಮಾಡ್ತೀನಿ. ಬಟ್ ಇವತ್ತು ಜಸ್ಟ್ ತವಾ ಫ್ರೈ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ನನ್ನ ಮ್ಯಾರಿನೇಷನ್ ಪ್ರಾಸೆಸ್. ಎಲ್ಲ ಮಸಾಲೆಗಳು ನೋಡಿದ್ರಿ, ತುಂಬಾ ಸಿಂಪಲ್ ಆಗಿತ್ತು. ಇದು ನನ್ನ ಸ್ಟೈಲ್ ಪ್ರಿಪ್ರೇಷನ್. ಸೊ ಜಸ್ಟ್ ಲುಕ್ ಎಟ್ ದಿಸ್ ಇಸ್ ಸೋ ಗುಡ್. ಸೊ ಕಂಪ್ಲೀಟ್ಲಿ ಇವಾಗ ಮ್ಯಾರಿನೇಷನ್ಗೆ ರೆಡಿ ಆಗಿದೆ ನನ್ನ ಫಿಶ್. ಇದನ್ನು ನಾನು ಕ್ಲೋಸ್ ಟು 2 to 3 hours ಫ್ರಿಜ್ಜಲ್ಲಿಟ್ಟು ಮ್ಯಾರಿನೇಟ್ ಮಾಡ್ತೀನಿ. ಯಾಕಂದರೆ ಫ್ರಿಜ್ಜಲ್ಲಿ ಇಟ್ಟಾಗ ಮ್ಯಾರಿನೇಷನ್ ಪ್ರಾಸೆಸ್ ಇನ್ನೂ ಚೆನ್ನಾಗಾಗುತ್ತೆ. ಇರೋ ಮಸಾಲೆಗಳೆಲ್ಲ ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹೊರಗಿಡೋಕ್ಕಿಂತ ಫ್ರಿಜ್ಜಲ್ಲಿಡೋದು ಬೆಟರ್ ಅಂತ. ದಿಸ್ ಇಸ್ ಒನ್ ಆಫ್ ಮೈ ಟಿಪ್. ಸೊ ಫ್ರಿಜ್ಜಲ್ಲಿಟ್ಟೆ ಯಾವುದೇ ಮ್ಯಾರಿನೇಷನ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಏನೇ ನೀವು ಮ್ಯಾರಿನೇಟ್ ಮಾಡಿದ್ರು ಫ್ರಿಜ್ಜಲ್ಲಿಟ್ಟು ಮ್ಯಾರಿನೇಟ್ ಮಾಡಿ ಫಾರ್ ಕ್ಲೋಸ್ ಟು 2 to 3 hours ಆ್ಯಂಡ್ ದಿಸ್ ಗೋಸ್ ಇನ್ ಟು ದ ಫ್ರಿಡ್ಜ್ ನಾವು. ವೀಕ್ಷಕರೇ, ಕ್ವಿಕ್ ಆಗಿ ತೋರಿಸ್ಬಿಡ್ತೀನಿ ಇವತ್ತು ಥ್ಯಾಂಕ್ಸ್ ಗಿವಿಂಗ್ ಡಿನ್ನರ್ಗೆ ಏನೇನು ಪ್ರಿಪೇರ್ ಮಾಡಿದ್ದೀನಿ ಅಂತ. ಸೊ ಇದು ಪಡುವಲಕಾಯಿ ಪಲ್ಯ, ದಟ್ ಇಸ್ ಸ್ನೇಕ್ ಗಾಡ್ ಅಂತ ಹೇಳ್ತೀವಲ್ಲ, ಸೊ ಅದರಿಂದ ಪಲ್ಯ. ಹಾಗೇನೆ ಆಂಧ್ರ ಸ್ಟೈಲು ಪಪ್ಪು, ಆಂಧ್ರ ಸ್ಟೈಲ್ ಪಪ್ಪು ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಆಂಧ್ರ ಸ್ಟೈಲ್ ಪಪ್ಪು ಆ್ಯಂಡ್ ಸಮ್ ರೈಸ್, ಇಷ್ಟೇ ಅಲಾಂಗ್ ವಿತ್ ಫಿಶ್ ಫ್ರೈ. ಓಕೆ ವೀಕ್ಷಕರೇ, ನಾನು ಕೆಮ್ತಾ ಇದ್ದೀನಿ, ಯಾಕೆ ಗೊತ್ತಾ?
ನಾನು ಇವಾಗ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಆ ಘಾಟ್ ಇದೆಯಲ್ಲ ಯಾವಾಗಲೂ ಬಿಕಾಸ್ ಆಫ್ ರೆಡ್ ಚಿಲ್ಲಿ ಪೌಡರ್ ಖಾರದ ಪುಡಿಯಿಂದ ತುಂಬಾ ಇದಾಗುತ್ತೆ. ನಾನು ನನ್ನ ಎಕ್ಸಾಸ್ಟ್ ಆನ್ ಮಾಡಿದ್ದೀನಿ, ಅದಕ್ಕೆ ಸೌಂಡು, ಸೊ ಡೋಂಟ್ ಮೈಂಡ್. ಸೊ ಇವಾಗ ನಾನು ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ಒಂದೇ ಒಂದು ಫಿಶ್ನ ಫ್ರೈ ಮಾಡ್ತಾ ಇದ್ದೀನಿ ಫಾರ್ ಮೈ ಡಿನ್ನರ್. ಈಗಷ್ಟೇ ನನ್ನ ಈವ್ನಿಂಗ್ ವಾಕ್ ಮುಗಿಸ್ಕೊಂಡು ಬಂದೆ. ಸೊ ಇವಾಗ ಡಿನ್ನರ್ಗೆ ರೆಡಿ ಆಗ್ತಾ ಇದೆ. ನಾನು ಯೂಶಲಿ ತೆಂಗಿನಕಾಯಿ ಎಣ್ಣೆಯಲ್ಲೇ ತೆಂಗಿನಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಏನು ಹೇಳ್ತೀರಾ, ಕೋಕೋನಟ್ ಆಯಿಲ್, ಅದರಿಂದನೇ ನಾನು ಫ್ರೈ ಮಾಡೋದು. ನನಗೆ ಯೂಶಲಿ ಫಿಶ್ ಫ್ರೈ ಅದರಲ್ಲಿ ತುಂಬ ಇಷ್ಟ ಆಗುತ್ತೆ. ಸೊ ಐಮ್ ಗೋನಾ ಶೋ ಯು ಹೌ ದ ಫಿಶ್ ಫ್ರೈ ಲುಕ್ಸ್. ಸೊ ನೋಡಿ ವೀಕ್ಷಕರೇ, ತೆಂಗಿನಕಾಯಿ ಎಣ್ಣೆ ಹಾಕಿರೋದ್ರಿಂದ ಸ್ವಲ್ಪ ಈ ಥರ ಫ್ಲೇಮ್ ಬರುತ್ತೆ. ನಾನು ಕಾಸ್ಟ್ ಐರನಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಐ ಆಮ್ ರೆಡಿ ಫಾರ್ ಥ್ಯಾಂಕ್ಸ್ ಗಿವಿಂಗ್ ಡಿನ್ನರ್ ಆ್ಯಂಡ್ ದಿಸ್ ಈಸ್ ಮೈ ಪ್ಲೇಟ್. ಫಿಶ್ ಇದೆ, ಪಲ್ಯ ಇದೆ, ಮತ್ತು ಅದರ ಪಪ್ಪು ಆ್ಯಂಡ್ ಲಿಟಲ್ ರೈಸ್, ಯಾಕಂದರೆ ರಾತ್ರಿ ನಾನು ಜಾಸ್ತಿ ರೈಸ್ ತಿನ್ನಲ್ಲ. ಸೊ ದಿಸ್ ಈಸ್ ಮೈ ಪ್ಲೇಟ್ ಆ್ಯಂಡ್ ಇಟ್ಸ್ ಹಾಟ್. ಐ ಆಮ್ ಜಸ್ಟ್ ವೇಟಿಂಗ್ ಟು ಈಟ್ ದಿಸ್ ಆ್ಯಂಡ್ ಎಂಜಾಯ್. ಸೊ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ. ಈ ಥ್ಯಾಂಕ್ಸ್ ಗಿವಿಂಗ್ ದಿವಸ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್. ಅಫ್ಕೋರ್ಸ್ ನನ್ನ ವ್ಯೂಸು ಆ ಲೆವೆಲ್ಗೆ ಹೋಗ್ತಿಲ್ಲ, ಬಟ್ ನನಗೆ ನನ್ನ ವ್ಯೂವರ್ಸ್ ಯಾರ್ಯಾರು ನೋಡ್ತಿದ್ದಾರೋ ಎಲ್ಲ ವ್ಲಾಗ್ಸ್ನು ಅವ್ರಿಗೋಸ್ಕರ ನಾನು ಸ್ಪೆಷಲಿ ಹೃದಯದಿಂದ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೀನಿ. ಇದೇ ರೀತಿ ನನಗೆ ಎಂಕರೇಜ್ ಮಾಡ್ತಾ ಇರಿ, ನನ್ನ ವ್ಲಾಗ್ಸ್ನ ನೋಡ್ತಾ ಇರಿ, ನನಗೋಸ್ಕರ ಬೇಡ್ಕೊಳ್ಳಿ. ನೀವೆಲ್ಲರೂ ಕೇಳ್ತೀರಾ ಸಿನಿಮಾದಲ್ಲಿ ವಾಪಸ್ ಬನ್ನಿ ಅಂತ. ಸೊ ಇವತ್ತಿನ ದಿನ ಅದಕ್ಕೂ ಬೇಡ್ಕೊಳ್ಳಿ, ಸೊ ದ್ಯಾಟ್ ಐ ಕಮ್ ಬ್ಯಾಕ್ ಟು ಸಿನಿಮಾ ಆ್ಯಂಡ್ ಐ ಡೂ ಮೈ ಬೆಸ್ಟ್ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಆ್ಯಸ್ ಅ ವ್ಲಾಗರ್ ಈಗ. ಸೊ ಲೆಟ್ ಮಿ ಎಂಜಾಯ್ ದಿಸ್ ಫುಡ್. ನಿಮ್ಮ ಭೇಟಿ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿ ತನಕ ಹುಷಾರಾಗಿರಿ, ಖುಷಿಯಾಗಿರಿ. ಯಾವಾಗಲೂ ಪ್ರತಿನಿತ್ಯ ಪ್ರತಿದಿನಾನು ದೇವರಿಗೆ ವಂದನೆಯನ್ನು ಸಲ್ಲಿಸೋದನ್ನು ಮರಿಬೇಡಿ. ಗ್ರ್ಯಾಟಿಟ್ಯೂಡ್ ಈಸ್ ಎವ್ರಿಥಿಂಗ್ ಆ್ಯಂಡ್ ದ್ಯಾಟ್ ಹೀಲ್ಸ್ ಯು ಆ್ಯಂಡ್ ದ್ಯಾಟ್ ವಿಲ್ ಗಿವ್ ಯು ಮೋರ್ ಆ್ಯಂಡ್ ಮೋರ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ರಿಗೂ. ಒಳ್ಳೆಯದಾಗಲಿ. ಇನ್ನೂ ಕೆಮ್ಮು ನಿಲ್ತಾ ಇಲ್ಲ. See you in my next vlog. Love you all. Do not forget to share, comment and subscribe. See you soon.